ಮಾವಿನಕಾಯಿ ಕ್ಯಾಂಡಿ ಅಂದರೆ ಯಾರಿಗಿಷ್ಟ ಇಲ್ಲ. ಚಿಕ್ಕವರಿಂದ ಹಿಡಿದು ದೊಡ್ಡವ್ರವರೆಗೂ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಸ್ವಲ್ಪ ಸಿಹಿ ಸ್ವಲ್ಪ ಹುಳಿ, ಸಖತ್ ಟೇಸ್ಟಿ ಆಗಿರುವಂಥ ಕಚ್ಚಾ ಮ್ಯಾಂಗೋ ಕ್ಯಾಂಡಿನ ಅಂಗಡಿಲಿ ಹೋಗಿ ತಂದು ತಿನ್ನೋದ್ಕಿಂತ ಮನೆಯಲ್ಲೇ ಈಸಿಯಾಗಿ ಯಾವುದೇ ರೀತಿಯ ಕಲರ್ ಇಲ್ಲದೆ ಯಾವುದೇ ರೀತಿಯ ಪ್ರಿಸರ್ವೇಟಿವ್ ಇಲ್ಲದೆ ಸೇಮ್ ಕ್ಯಾಂಡಿ ಥರನೇ ನೋಡಿ ಟಕ್ ಅಂತ ಸೌಂಡ್ ಬರ್ತಾ ಇದೆ. ಇಷ್ಟು ಚೆನ್ನಾಗಿ ನೀವು ಇದನ್ನು ಮನೆಯಲ್ಲೇ ಮಾಡ್ಕೋಬೋದು. ಬನ್ನಿ ರೆಸಿಪಿನ ನೋಡೋಣ. ನಾನಿಲ್ಲಿ ಒಂದು ತೋತಾಪುರಿ ಮಾವಿನಕಾಯಿನ ತಗೊಂಡಿದ್ದೀನಿ. ಸಿಪ್ಪೆನ ತೆಗೆದು ಇದ್ರ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ನಾನು ಯೂಶ್ವಲಿ ತೋತಾಪುರಿ ಮಾವಿನಕಾಯಿನ ಏನಕ್ಕೆ ಯೂಸ್ ಮಾಡ್ತೀನಿ ಅಂದರೆ ಇದರಲ್ಲಿ ಹುಳಿ ಅಂಶ ಕಡಿಮೆ ಇರುತ್ತೆ. ಸ್ವಲ್ಪ ಸಕ್ಕರೆನ ನಾವು ಕಡಿಮೆ ಯೂಸ್ ಮಾಡಿದರೂ ಸರಿ ಹೋಗುತ್ತೆ. ಇವಾಗ ಕಟ್ ಮಾಡಿಟ್ಟಿರುವಂತಹ ಮಾವಿನಕಾಯಿ ಪೀಸಸ್ನ ನಾನು ಮಿಕ್ಸಿ ಜಾರ್ಗೆ ಹಾಕೊಂಡ್ಬಿಟ್ಟು ಇದಕ್ಕೆ ಅರ್ಧ ಕಪ್ನಷ್ಟು ನೀರನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡ್ಬಿಡ್ತೀನಿ. ರುಬ್ಬಿರೋ ಅಂಥ ಮಿಶ್ರಣನ ನಾನು ಈ ರೀತಿ ಸಾನ್ಗೆ ಹಾಕಿ ನೀಟಾಗಿ ಸೋಸ್ಕೊಂಡ್ಬಿಡ್ತೀನಿ. ಇದನ್ನು ನೀವು ನೀಟಾಗಿ ಸೋಸ್ಕೋಬೇಕು. ಯಾವುದೇ ರೀತಿಯಾದ ರೆಸಿಡ್ಯೂ ಜ್ಯೂಸ್ ಒಳಗಡೆ ಬರಬಾರ್ದು, ಇಲ್ಲಾಂದರೆ ನಮ್ಮ ಕ್ಯಾಂಡಿ ಕ್ರಿಸ್ಟಲ್ ಕ್ಲಿಯರ್ ಆಗಲ್ಲ, ಅಷ್ಟೊಂದು ಚೆನ್ನಾಗಿ ಟ್ರಾನ್ಸ್ಪರೆಂಟ್ ಆಗಿ ಬರಲ್ಲ. ಸೊ ಇವಾಗ ನಾನು ರೆಸಿಡ್ಯೂನೆಲ್ಲ ಬಿಸಾಕ್ಬಿಟ್ಟು ಬರೀ ಜ್ಯೂಸನ್ನು ತಗೊಳ್ತೀನಿ. ಸೊ ಆಲ್ಮೋಸ್ಟ್ ಒಂದು 100 ml ಅಷ್ಟು ನನಗೆ ಜ್ಯೂಸ್ ಬಂದಿದೆ. ಇದನ್ನು ನಾನು ಗ್ಲಾಸ್ಗೆ ಹಾಕ್ಕೊಂಡ್ಬಿಡ್ತೀನಿ. ನೋಡಿ ಆಲ್ಮೋಸ್ಟ್ ಮೇಜರಿಂಗ್ ಕಪ್ಪಲ್ಲಿ ಮೇಜರ್ ಮಾಡಿದರೆ 1 ಕಪ್ನಷ್ಟು ಜ್ಯೂಸ್ ರೆಡಿ ಆಗಿದೆ. ಇವಾಗ ನಾನು ಒಂದು ಬಾಣಲಿಗೆ ಅರ್ಧ ಕಪ್ನಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ 1/4 ಕಪ್ನಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ. ಸ್ವಲ್ಪ ಥಿಕ್ ಆಗೋವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಕೊಂಡು ಬಿಡೋಣ. ನೋಡಿ ಈ ರೀತಿ ಕನ್ಸಿಸ್ಟೆನ್ಸಿ ಬಂದರೆ ಸಾಕು. ಇವಾಗ ಇದಕ್ಕೆ ರೆಡಿ ಮಾಡಿಟ್ಟಿರುವಂಥ ಮಾವಿನಕಾಯಿ ಜ್ಯೂಸನ್ನು ಹಾಕ್ಕೊಂಡ್ಬಿಡ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡ್ಬಿಡ್ತೀನಿ. ಸ್ವಲ್ಪ ಹಾಕ್ಕೊಂಡ್ರೆ ಸಾಕು, ಒಂದು ಅರ್ಧ ಸ್ಪೂನ್ ಉಪ್ಪು. ಇದನ್ನು ಕೂಡ ಚೆನ್ನಾಗಿ ಕುದಿಸ್ಕೊಂಡು ಬಿಡೋಣ. ನೋಡಿ ಸ್ವಲ್ಪ ಗಟ್ಟಿ ಆಗ್ತಾ ಬರ್ತಾ ಇದೆ. ಈ ರೀತಿ ಕನ್ಸಿಸ್ಟೆನ್ಸಿ ಬರೋವರೆಗೂ ಕುದಿಸ್ಕೋಬೇಕು. ನೋಡಿ ಪಾತ್ರೆಗೆ ಹತ್ತಾ ಇಲ್ಲ, ಚೆನ್ನಾಗಿ ಬಿಟ್ಕೊಳ್ತಾ ಇದೆ. ಇದನ್ನು ಟೆಸ್ಟ್ ಮಾಡಿ ನೋಡೋಣ. ಒಂದು ಬೌಲಲ್ಲಿ ನೀರನ್ನು ಹಾಕಿ ಅದರಲ್ಲಿ 1-2 ಡ್ರಾಪ್ನಷ್ಟು ಪೇಸ್ಟನ್ನು ಹಾಕ್ಕೊಂಡ್ಬಿಡೋಣ. ನೋಡಿ ನೀರಲ್ಲಿ ಇದು ಕರಗಬಾರ್ದು, ಈ ರೀತಿ ಗಟ್ಟಿಯಾಗಿ ಬಂದರೆ ಕರೆಕ್ಟಾಗಿ ಕುಕ್ ಆಗಿದೆ ಅಂತ ಅರ್ಥ. ನೋಡಿ ಈ ರೀತಿ ಕ್ರಿಸ್ಟಲ್ ಥರ ಆಗಬೇಕು. ಸೊ ಇದು ಕರೆಕ್ಟಾಗಿ ಕುಕ್ ಆಗಿದೆ. 1-2 ನಿಮಿಷ ನಾನು ಇದನ್ನು ಬೇಯಿಸ್ಕೊಂಡ್ಬಿಟ್ಟು ಆರಕ್ಕಿಡ್ತೀನಿ. ಕಂಪ್ಲೀಟಾಗಿ ತಣ್ಣಗಾಗೋದು ಬೇಡ, ಸ್ವಲ್ಪ ಬಿಸಿ ಇರುವಾಗಲೇ ಈ ರೀತಿ ನಿಮ್ಗೆ ಯಾವ ಥರ ಮಾಲ್ಡ್ ಇಷ್ಟನೋ ಅದಕ್ಕೆ ನೀವು ಹಾಕೋಬೋದು. ಮಾಲ್ಡ್ ಇಲ್ಲ ಅಂದರೂ ಪರವಾಗಿಲ್ಲ, ಬಟರ್ ಪೇಪರ್ ಮೇಲೆ ಕೂಡ ನೀವು ಇದನ್ನು ಹಾಕಿ ಮಾಡ್ಕೋಬೋದು. ಸೊ ನಾನಿಲ್ಲಿ ಸ್ಮೈಲಿ ಇರೋವಂಥ ಮಾಲ್ಡ್ನ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಬಿಸಿ ಇರೋವಂಥ ಮಿಶ್ರಣನ ಹಾಕ್ಕೊಂಡ್ಬಿಡ್ತೀನಿ. ನಿಮ್ಗೆ ಇಷ್ಟವಾಗಿರುವಂಥದ್ದನ್ನು ತೊಗೋಬೋದು, ಓವಲ್ ಶೇಪ್ ಆಗಿರಲಿ. ಬಟ್ ಬಟರ್ ಪೇಪರ್ ಮೇಲೆ ಕೂಡ ಇದು ಚೆನ್ನಾಗಿ ಬರುತ್ತೆ. ಒಂದಿಷ್ಟನ್ನು ನಾನು ಬಟರ್ ಪೇಪರ್ ಮೇಲೆ ಹಾಕಿ ತೋರಿಸ್ತೀನಿ. ಸೊ ಒಂದು 3 ಕ್ಯಾಂಡೀಸ್ನ ನಾನು ಬಟರ್ ಪೇಪರ್ ಮೇಲೆ ಹಾಕ್ಕೊಂಡ್ಬಿಡ್ತೀನಿ. 1-2 ಗಂಟೆ ಫ್ರಿಜ್ಜಲ್ಲಿ ಸೆಟ್ ಆಗೋಕ್ಕಿಡ್ತೀನಿ. ಹಾಗೆ ಕೂಡ ನೀವು ಹೊರಗಡೆ ಇಡ್ಬೋದು, ತೊಂದರೆ ಇಲ್ಲ. ಸೊ ಇವಾಗ 2 ಅವರ್ ಆಗಿದೆ, ನಾನು ತೆಗೆದು ನೋಡ್ತಾ ಇದ್ದೀನಿ. ಮೊದಲಿಗೆ ಬಟರ್ ಪೇಪರ್ ಮೇಲೆ ಇರೋದನ್ನು ತೆಗೆದುಬಿಡೋಣ. ನೋಡಿ ಎಷ್ಟು ಕ್ಲಿಯರ್ ಆಗಿ ಚೆನ್ನಾಗಿ ಬಂದಿದೆ. ಅಂಗಡಿ ಸಿಗೋ ಥರನೇ ಟ್ರಾನ್ಸ್ಪರೆಂಟ್ ಕ್ಯಾಂಡಿ ರೆಡಿ ಆಗಿದೆ. ಹಾಗೆ ಮೋಲ್ಡಲ್ಲಿರೋದನ್ನು ಕೂಡ ತೆಗೆದುಬಿಡ್ತೀನಿ. ಇದು ಕೂಡ ಚೆನ್ನಾಗಿ ಬಂದಿದೆ. ನೋಡಿ ಸೂಪರಾಗಿ ಬಂದಿದೆ. ಟಕ್ ಅಂತ ಸೌಂಡ್ ಬರ್ತಾ ಇದೆ. ಚೆನ್ನಾಗಿ ಕ್ಯಾಂಡಿ ಥರನೇ ರೆಡಿ ಆಗಿದೆ. ಕಚ್ಚಾ ಮ್ಯಾಂಗೋ ಕ್ಯಾಂಡಿ ರೆಡಿ ಆಗಿದೆ. ಇದನ್ನು ನೀವು ಈ ರೀತಿ ರ್ಯಾಪ್ ಮಾಡಿ ಕೂಡ ಇಟ್ಕೋಬೋದು. ಮಕ್ಕಳಿಗೆ ಹೊರಗಡೆನೆ ತಂದಿದ್ದೀರಾ ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ. ಥ್ಯಾಂಕ್ ಯು.